ತೇಜಸ್ವಿ ಸೂರ್ಯ ಅವರೇ, ಬಸ್ ನಮ್ದು ಟಿಕೆಟ್ ನಿಮ್ದು ಅಂತ ಎಷ್ಟು ನೈವಾಗಿ ಸುಳ್ಳು ಹೇಳ್ತಿರಲ್ಲ ಸ್ವಾಮಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ 24,500 ಬಸ್ಗಳಿದ್ದಾವೆ. ಇದರಲ್ಲಿ ಸರಿಸುಮಾರು 19,000 ಬಸ್ಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಬೆಂಗಳೂರಿನಲ್ಲಿ ಮಾತ್ರ ಸಂಚರಿಸೋ 300 ಎಲೆಕ್ಟ್ರಿಕ್ ಬಸ್ಗಳಿಗೆ 52 ಲಕ್ಷದಂತೆ ಹಾಗೂ 33 ಲಕ್ಷದಂತೆ 921 ಬಸ್ಗಳಿಗೆ ಸಬ್ಸಿಡಿ ಹಣವನ್ನು ಬಸ್ ತಯಾರಿಕಾ ಕಂಪನಿಗೆ ನೀಡಿದೆಯೇ ಹೊರತು ಈ ಬಸ್ಗಳನ್ನು ಖರೀದಿ ಮಾಡೋಕ್ಕೆ BMTCಗೆ ಹಣ ನೀಡಿಲ್ಲ. ಪ್ರತಿ ಕಿಲೋಮೀಟರ್ಗೆ ಇಂತಿಷ್ಟು ಅಂತ ಬಸ್ ತಯಾರಿಕಾ ಕಂಪನಿಗೆ BMTC ಹಣ ಪಾವತಿಸಿ ಬಸ್ಗಳ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ನೀವು ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಬಸ್ಗಳನ್ನ ಖರೀದಿ ಮಾಡಿ BMTC ಕೊಟ್ಟಿಲ್ಲ. ಸದ್ಯ 513 ಎಲೆಕ್ಟ್ರಿಕ್ ಬಸ್ಗಳು ಮಾತ್ರ ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ನಡೆಸ್ತಿವೆ. ನೀವೇನು ಬೆಂಗಳೂರಿನಾದ್ಯಂತ ದೊಡ್ಡ ಬಸ್ ನಿಲ್ದಾಣಗಳಿಗೆ, ಅದರಲ್ಲೂ ಶಾಂತಿನಗರದ TTMCಗೆ ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿಟ್ಟಿದ್ದೀರೋ, ಅವೆಲ್ಲವೂ ನಮ್ಮ UPA ಸರ್ಕಾರದ ಅವಧಿಯಲ್ಲಿ ಜಾರಿಗೆ ಬಂದಂತಹ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಲ್ ಮಿಷನ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಹಣದಲ್ಲಿ ನಿರ್ಮಿಸಿರುವಂಥದ್ದು. ರಾಜ್ಯಾದ್ಯಂತ ಬಸ್ ಸಂಚಾರ ವ್ಯವಸ್ಥೆ ಹಾಗೂ ಬಸ್ ನಿಲ್ದಾಣಗಳ ಸ್ಥಾಪನೆ ಕೂಡ ಇದೇ ಯೋಜನೆಯ ಅಡಿಯಲ್ಲಾಗಿರುವಂಥದ್ದು. ನಿಮ್ಮ ಹಾಗೆ ಬೇರೆಯವರ ಯೋಜನೆಗೆ ತಮ್ಮ ಹೆಸರು ಹಾಕೊಂಡು ಪ್ರಚಾರ ಪಡೆದುಕೊಳ್ಳೋ ವಿಕೃತ ಮನಸ್ಥಿತಿ ನಮ್ಮದಲ್ಲ. ಶಕ್ತಿ ಯೋಜನೆಯಿಂದಾಗಿ ಪ್ರತಿನಿತ್ಯ ಉಚಿತವಾಗಿ ಪ್ರಯಾಣಿಸೋ ಮಹಿಳಾ ಪ್ರಯಾಣಿಕರ ಸರಾಸರಿ ಟ್ರಿಪ್ ಸಂಖ್ಯೆ 62 ರಿಂದ 63 ಲಕ್ಷ. ಮೊದಲಿಗೆ ನಮ್ಮೆಲ್ಲ ಗ್ಯಾರಂಟಿಗಳು ಸುಳ್ಳು ಅಂತ ಹೇಳಿದ ನೀವು ಈಗ ನಮ್ಮ ಗ್ಯಾರಂಟಿಯಲ್ಲೇ ನಿಮ್ಮದು ಪಾಲಿದೆ ಅಂತ ಬಿಂಬಿಸ್ಕೊಳ್ಳೋಕೆ ಹೊರಟಿರೋದೆ ನಮ್ಮ ಗ್ಯಾರಂಟಿ ಮಹಿಳಾ ಸಬಲೀಕರಣದತ್ತ ಇಟ್ಟ ದಿಟ್ಟ ಹೆಜ್ಜೆ ಅನ್ನೋದನ್ನ ನೀವು ಒಪ್ಪಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ. ತಡವಾಗಾದ್ರೂ ಸರಿನೇ, ಸತ್ಯ ಸೂರ್ಯನಷ್ಟೇ ಪ್ರಕಾಶಮಾನವಾದ್ದು ಅನ್ನೋದನ್ನ ಹೇಳಿದ ತಮಗೆ ಅಭಿನಂದನೆಗಳು.